ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ನೆಕ್ ಡಿಸೈನ್ದು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಬೇಕಂದರೆ ಅದೇ ಥರ ಸ್ಲೀವ್ ಡಿಸೈನ್ ರೆಡಿ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ಗೆಲ್ಲ ಯಾರೂ ಡಿಸೈನ್ ಮಾಡಲ್ಲ ಜಾಸ್ತಿ, ಆದರೆ ಅದೇ ಥರ ಇದ್ದರೆ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ನಾನೇನು ಮಾಡಿದೆ, ಅದೇ ಡಿಸೈನ್ನ ಸ್ಲೀವ್ಸ್ಗೂ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಸ್ಲೀವ್ಸು. ನೋಡಿ, ಈ ರೀತಿ ಫಸ್ಟಿಗೆ ಅಂದರೆ ಇನ್ನೌಟ್ ಮಾಡ್ಕೋಬಾರ್ದು ಇದಕ್ಕೆ, ಯಾಕೆಂದರೆ ಇನ್ನೌಟ್ ಮಾಡಿದ್ರೆ ಅದಕ್ಕೆ ಸ್ಟೋನು ಇಲ್ಲ ಮಣಿ ಹೊಲಿಯೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಮಾಮೂಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಏನು ಮಾಡಬೇಕು, ಅದು ಆ ಡಿಸೈನ್ ಇಟ್ಬಿಟ್ಟು ನಾವು ಎಮ್ಮಿಂಗ್ ಪೀಸ್ ಪಟ್ಟಿ ಕೊಡಬೇಕಾಗುತ್ತೆ. ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಫಸ್ಟು 2.5 ಇಂಚು ತೊಗೋಬೇಕು. ಅಗಲ 2.5 ಇಂಚು, ಉದ್ದ 2.5 ಇಂಚು ತೊಗೊಂಡು ಪೀಸ್ನ ಈ ಥರ ತ್ರಿಭುಜಾಕಾರದಲ್ಲಿ ಫೋಲ್ಡ್ ಮಾಡಿಕೊಂಡು, ನಾನು ಆಲ್ರೆಡಿ ನೆಕ್ ವೀಡಿಯೋದಲ್ಲೂ ತೋರಿಸಿದ್ದೀನಿ, ಆ ಥರ ಫೋಲ್ಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇವಾಗ ಸ್ಟಿಚ್ ಎಲ್ಲಿಂದ ಬರುತ್ತೆ ಮಾರ್ಕ್ ಮಾಡ್ಕೊಂಬಿಟ್ಟು ಅಲ್ಲಿಂದ ಇದನ್ನು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಂದೇ ಸಮನಾಗಿ ಒಂದ್ರ ಕೆಳಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ನಾವು ಎಮ್ಮಿಂಗ್ ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನ ಇಟ್ಬಿಟ್ಟು ಸ್ಟಿಚ್ ಮಾಡೋದು ಅಷ್ಟೇ. ಆವಾಗೇನಾಗುತ್ತೆ, ಡಿಸೈನ್ ಮೇಲೆ ನೀಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ನೆಕ್ಕು ಇದೇ ಡಿಸೈನು, ಸ್ಲೀವ್ಸ್ಗೂ ಇದೇ ಡಿಸೈನು. ಇವಾಗ ನೆಕ್ಕಿಗೆ ಯಾವ್ದು ಮಾಡಿರ್ತೀವೋ ಸ್ಲೀವ್ಸ್ಗೂ ಅದೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವರು ಸ್ಲೀವ್ಸಿಗೆ ಮಾಡಿಸಲ್ಲ, ಬಾರ್ಡರ್ ಇರುತ್ತಲ್ಲ ಬೇಡ ಅಂತಾರೆ. ಆದರೂ ನಾನು ಬಾರ್ಡರ್ ಇದ್ರೂ ಅದ್ರ ಮೇಲೆ ಆ ಡಿಸೈನ್ನ ಮಾಡಿದ್ದೀನಿ. ನೋಡಿ, ಈ ರೀತಿ ಮಣಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಯಿತು ಡಿಸೈನು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ನ. ನೆಕ್ಕು ಇದೇ ಥರನೇ ಮಣಿ ಇಟ್ಟು ಹೊಲ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಬಂತು ಡಿಸೈನು. ನೋಡಿ, ಹಿಂಗೆ ಹಾಕ್ಕೊಂಡ್ರೆ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.